ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಈ ನವರಾತ್ರಿ ಅನ್ನೋದು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಅತಿ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಹಬ್ಬ. ಇಲ್ಲಿ ನವದುರ್ಗಿಯರನ್ನು ಪೂಜಿಸಲಾಗುತ್ತೆ ಹಾಗೂ 9 ವಿಧವಾದಂತಹ ದುರ್ಗಿಯ ಆರಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಅದ್ಭುತ ಶಕ್ತಿಯ ಸ್ವರೂಪವಾದಂತಹ 9 ರೂಪಗಳಲ್ಲಿ ದೇವಿಯನ್ನು ಆರಾಧಿಸಲಾಗುತ್ತೆ. ಪ್ರತಿದಿನವೂ ಕೂಡ ವಿಭಿನ್ನ ರೀತಿಯ ದೇವಿಯ ಆರಾಧನೆಯನ್ನು ಅಥವಾ ಪೂಜಾ ಪರಂಪರೆಯನ್ನು ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಶಾಸ್ತ್ರಗಳು ಪುರಾತನ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ, ಪಾಲಿಸ್ತಾ ಬರ್ತಾ ಇದ್ದೀವಿ. ನವದುರ್ಗೆ ಆರಾಧನೆ ಅಂತ ಇದನ್ನು ಕರೆಯಲಾಗುತ್ತೆ. ಈ 9 ದುರ್ಗೆಯ ಆರಾಧನೆ ನಂತರ 10ನೇ ದಿನ ಅಂತಂದರೆ ದಶಮಿಯ ದಿನ ವಿಜಯದಶಮಿಯನ್ನು ಆಚರಿಸಿ ದೇವಿ ದುರ್ಗೆಗೆ ನಮಿಸುವಂತಹ ಒಂದು ಪುಣ್ಯಕರವಾದಂತಹ ಮತ್ತು ಶ್ರೇಷ್ಠವಾದಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ನವರಾತ್ರಿಯನ್ನು ಅತಿ ವಿಜೃಂಭಣೆಯಿಂದ ಮಾಡುವಂತಹ ಒಂದು ಪದ್ಧತಿ ನಮ್ಮಲ್ಲಿದೆ. ನಾವು ಈ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತಹ ಪ್ರತಿಯೊಬ್ಬರಿಗೂ ಕೂಡ ನವರಾತ್ರಿ ಅಥವಾ ದಸರಾ ಅಂತಕ್ಕಂಥದ್ದು ಬಹಳ ಚಿರಪರಿಚಿತ ಹಾಗೂ ಅತಿ ಶ್ರೇಷ್ಠವಾದಂತಹ ಹಬ್ಬ. ಚಾಮುಂಡೇಶ್ವರಿ ದೇವಿಯನ್ನು ಪೂಜಿಸುವಂತಹ ಈ ಒಂದು ಸುಂದರವಾದಂತಹ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನವರಾತ್ರಿಯ ಒಂದು ಸಂಭ್ರಮವನ್ನು ಆಚರಿಸೋದು ಇಲ್ಲಿ ಪ್ರತೀತಿ. ಈಗ ನಾವು ನವದುರ್ಗಿಗಳ ವಿವರಣವನ್ನು ಈ ಒಂದು ಮಾಲಿಕೆಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಪ್ರತಿ ದಿನದ ಆ ದೇವಿಯ ಆಚರಣಾ ರೂಪವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇಂದು ಆಶ್ವಯುಜ ಮಾಸದ ಪ್ರಥಮ ದಿನ ಅಂದರೆ ಪ್ರತಿಪಾದ್ಯ ಅಥವಾ ಪಾಡ್ಯ ಅಂತ ನಾವು ಕರಿತೇವೆ. ಇಂದು ನಾವು ನವದುರ್ಗಿಯ ಒಂದು ರೂಪವನ್ನು ಆಚರಿಸ್ತೇವೆ. ಆ ರೂಪ ಏನಪ್ಪ ಅಂತಂದರೆ ಅದು ಶೈಲಪುತ್ರಿ ರೂಪ ಅಂತ ಹೇಳಿ. ಅವಳನ್ನು ನಾವು ಶೈಲಪುತ್ರಿ ಅಂತ ಕರಿತೀವಿ. ಶೈಲ ಅಂತಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಪರ್ವತರಾಜ ಹಿಮವಂತನ ಮಗಳು, ಆದ್ದರಿಂದ ಅವಳನ್ನು ಶೈಲಪುತ್ರಿ ಅಂತ ಕರೀತೀವಿ. ಕೈಯಲ್ಲಿ ತ್ರಿಶೂಲ ಮತ್ತು ಕಮಲವನ್ನು ಹಿಡಿದಿರುವಂತಹ ರೂಪ ಇವಳದಾಗಿದೆ. ಈಕೆಯ ವಾಹನ ನಂದಿ. ಸ್ತ್ರೀ ಶಕ್ತಿಯ ಆರಂಭಿಕ ರೂಪ ಈ ಒಂದು ಶೈಲಪುತ್ರಿ ಅಂತ ಹೇಳೋದಿದೆ. ಶಕ್ತಿಯ ತತ್ವವನ್ನು ಈ ಒಂದು ಶೈಲಪುತ್ರಿ ರೂಪ ನೆನಪಿಸಿಕೊಡುತ್ತೆ. ಭಕ್ತನಿಗೆ ಸ್ಥೈರ್ಯ, ಆತ್ಮವಿಶ್ವಾಸ ಹಾಗೂ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಡೆಸುವಂತಹ ಹಾಗೂ ದೃಢತೆ ಮತ್ತು ಶಾಂತಿಯನ್ನು ಈಕೆ ನೀಡ್ತಾಳೆ ಅಂತಕ್ಕಂಥದ್ದು ಕೂಡ ಇದೆ. ಈ ಒಂದು ಶೈಲಪುತ್ರಿಯನ್ನು ನಾವು ಓಂ ದೇವಿ ಶೈಲಪುತ್ರೇ ನಮಃ ಅಂಥೇಳಿ ನಾವು ಆಚರಿಸಬೇಕಾಗತ್ತೆ. ಸ್ಥೈರ್ಯ, ಶಾಂತಿ ಮತ್ತು ಆತ್ಮವಿಶ್ವಾಸಕ್ಕಾಗಿ ನಾವು ಈ ಒಂದು ಮಂತ್ರವನ್ನು ಜಪಿಸಬೇಕು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಶೈಲಪುತ್ರಿಯ ರೂಪವರ್ಣನೆ ಹೀಗಿದೆ. ತಲೆಯ ಮೇಲೆ ಅರ್ಧಚಂದ್ರವಿರುವ ಅಲಂಕಾರ, ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ, ವಾಹನ ನಂದಿ, ಎಮ್ಮೆ ಅಂತಲೂ ಕೂಡ ಕರೆಯುತ್ತೆ. ಆದರೆ ವಾಹನ ನಂದಿ, ಶಾಂತ ಮತ್ತು ಸುಂದರವಾದಂತಹ ಮುಖ. ಶೈಲಪುತ್ರಿ ದೇವಿಯನ್ನು ಶಕ್ತಿ ತತ್ವದ ಮೂಲ ರೂಪ ಅಂತ ಕೂಡ ಕರೀತಾರೆ. ಅವಳನ್ನು ಆರಾಧಿಸುವುದರಿಂದ ಭಕ್ತನಲ್ಲಿ ದೃಢತೆ, ಸ್ಥೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತೆ ಅಂತ ಒಂದು ಪ್ರತೀತಿ ಇದೆ. ಮೂಲಾಧಾರ ಚಕ್ರವನ್ನು ಜಾಗೃತಿಗೊಳಿಸುವಂತಹ ಶಕ್ತಿ ಈ ಶೈಲಪುತ್ರಿಯದ್ದು ಅಂತ ಹೇಳಿ ತಂತ್ರಶಾಸ್ತ್ರಗಳು ಹೇಳುತ್ತವೆ ಅಂತ ಹೇಳ್ತಾರೆ. ಶೈಲಪುತ್ರಿ ದೇವಿ ಹರ ಗೌರಿಯ ರೂಪವಾಗಿ ಶಿವನ ಪತ್ನಿಯಾಗಿ ಸ್ಥಾಪಿತವಾಗ್ತಾಳೆ. ಈ ರೂಪದಲ್ಲೇ ಅವಳು ಮಹಿಷಾಸುರನ ನಾಶಕ್ಕಾಗಿ ಶಕ್ತಿಯ ರೂಪವನ್ನು ಪಡೀತಾಳೆ ಅಂತ ಹೇಳಿ ಪುರಾಣಗಳು ಹೇಳುತ್ತವೆ. ನವದುರ್ಗಿಯ ಆರಾಧನೆ ಶೈಲಪುತ್ರಿಯಿಂದಲೇ ಪ್ರಾರಂಭವಾಗಿದೆ. ಇವಳ ಭಕ್ತಿಗೆ ಫಲ ಅಪರಿಮಿತವಾದದ್ದು. ಅವಳ ಆರಾಧನೆಯಿಂದ ಕುಟುಂಬದಲ್ಲಿ ಸಾಮರಸ್ಯ, ಶಾಂತಿ ಎಂದೂ ನೆಲೆದೂರುತ್ತೆ ಅಂತ ಹೇಳ್ತಾರೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಯಾವಾಗಲೂ ಇರುತ್ತೆ ಅಂತ ಹೇಳುವಂತಹ ಒಂದು ವಿಚಾರ ಇದೆ. ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ಕೊಡುವಂಥದ್ದು, ಅಡಚಣೆಗಳ ನಿವಾರಣೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಶೈಲಪುತ್ರಿಯನ್ನು ಪೂಜಿಸಬೇಕು ಅಂತ ಕೂಡ ಹೇಳಲಿದೆ. ನಾನು ಆಗಲೇ ಹೇಳಿದಾಗೆ ಓಂ ದೇವಿ ಶೈಲಪುತ್ರೈ ನಮಃ ಅಂತಕ್ಕಂಥ ಮಂತ್ರವನ್ನು 11 ಬಾರಿ ಅಥವಾ 108 ಬಾರಿ ಜಪಿಸಬೇಕು ಅಂತ ಕೂಡ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಸ್ತೋತ್ರವನ್ನು ಹೇಳೋದಾದರೆ ಒಂದೇ ಮಾನಶ್ಚಿತ್ತಲಾಭಾಯ ಚಂದ್ರಾರ್ಕ ಕೃತಶೇಖರ
ವೃಷಾರೂಢವು ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿ ಅಂತ ಹೇಳುವಂತಹ ಒಂದು ಶ್ಲೋಕ ಇದೆ. ವೃಷಭದ ಮೇಲೆ ಕೂತುಕೊಂಡು ತ್ರಿಶೂಲವನ್ನು ಹಿಡಿದು ಚಂದ್ರಾರ್ಧ ಅಲಂಕಾರದಿಂದ ಕಂಗೊಳಿಸುವ ಶೈಲಪುತ್ರಿಯನ್ನ ನಮಸ್ಕರಿಸ್ತೇನೆ ಅಂತ ಹೇಳುವಂಥದ್ದು ಇದರ ಅರ್ಥ. ಈಗ ಶೈಲಪುತ್ರಿ ದೇವಿ ಯಾರು, ಅವಳ ಹಿಂದಿನ ಕಥೆಯನ್ನು ಪುರಾಣದಲ್ಲಿ ಉಲ್ಲೇಖಿತವಾಗಿರುವಂತಹ ಕಥೆಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಶೈಲಪುತ್ರಿ ದೇವಿ, ನಾನಾಗಲೇ ಹೇಳಿದಾಗೆ ಶೈಲಪುತ್ರಿ ಎಂಬ ಹೆಸರಿನ ಅರ್ಥ ಪರ್ವತರಾಜನ ಮಗಳು ಅಥವಾ ಹಿಮವಂತನ ಮಗಳು ಎಂದು. ಅವಳು ಪಾರ್ವತಿಯ ಅವತಾರ. ಹಿಂದಿನ ಜನ್ಮದಲ್ಲಿ ಅವಳು ಸತೀದೇವಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿರ್ತಾಳೆ. ಶಿವನ ಅವಮಾನವನ್ನು ಸಹಿಸಲಾಗದೆ ಯಜ್ಞಕುಂಡದಲ್ಲಿ ಹೋಗ್ತಾಳೆ. ಆ ಕಥೆಯನ್ನು ಕೂಡ ನಾನು ಹೇಳ್ತೇನೆ. ನಂತರ ಹಿಮವಂತನ ಮನೆಯಲ್ಲಿ ಜನಿಸ್ತಾಳೆ. ಈ ಜನ್ಮದಲ್ಲಿ ಅವಳು ಶೈಲಪುತ್ರಿ ಹೇಳಿ ಕರೆಸಿಕೊಳ್ತಾಳೆ. ಈಗ ಆ ಒಂದು ಶೈಲಪುತ್ರಿಯ ಕಥೆಯನ್ನು ಶಿವಪುರಾಣ ಬಹಳ ಸುಂದರವಾಗಿ ಹೇಳ್ತಾ ಹೋಗುತ್ತೆ. ದಕ್ಷ ಪ್ರಜಾಪತಿಗೆ ಅನೇಕ ಪುತ್ರಿಯರು. ಅವರಲ್ಲಿ ಒಬ್ಬಳು ಸತಿ. ಅವಳು ಬಾಲ್ಯದಿಂದಲೇ ಭಗವಾನ್ ಶಿವನನ್ನ ಬಹಳ ಮೆಚ್ಚಿ ಆರಾಧಿಸ್ತಾ ಇರ್ತಾಳೆ. ತನ್ನ ಹೃದಯದಲ್ಲಿ ಆತನನ್ನೇ ಅವಳು ವರಿಸಿರ್ತಾಳೆ. ಸತಿ ತಪಸ್ಸು ಮಾಡಿ ಶಿವನನ್ನ ಸಂತೋಷಪಡಿಸ್ತಾಳೆ. ಶಿವನು ಕೂಡ ಅವಳ ತಪಸ್ಸಿಗೆ ಮೆಚ್ಚಿ ಅವಳನ್ನ ವರಿಸ್ತಾನೆ. ಇಬ್ಬರು ಹಿಮಾಲಯದ ಪರ್ವತಗಳಲ್ಲಿ ಸುಖ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಮ್ಮೆ ದಕ್ಷನು ಮಹಾಯಜ್ಞವೊಂದನ್ನು ಆಯೋಜಿಸ್ತಾನೆ. ಎಲ್ಲ ದೇವಾನುದೇವತೆಗಳು, ಋಷಿಮುನಿಗಳು, ಲೋಕಪಾಲಕರು, ಗಂಧರ್ವ ಯಕ್ಷ ಕಿನ್ನರನ್ನ ಈ ಒಂದು ಯಜ್ಞಕ್ಕೆ ಆಹ್ವಾನವನ್ನು ಇಡ್ತಾನೆ. ಆದರೆ ತನ್ನ ಸ್ವಂತ ಅಳಿಯ ಶಿವನನ್ನ ಈ ಯಜ್ಞಕ್ಕೆ ಆಹ್ವಾನಿಸೋದಿಲ್ಲ. ಇದರಿಂದ ಸತಿಗೆ ಬಹಳ ನೋವಾಗುತ್ತೆ. ತಂದೆ ತಾಯಿಯನ್ನ ನೋಡಲು ಯಜ್ಞಕ್ಕೆ ಹೋಗಬೇಕು ಅಂತೇಳಿ ಶಿವನನ್ನ ಕೇಳ್ಕೊಳ್ತಾಳೆ, ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಆಗ ಶಿವ ಎಷ್ಟೇ ತಡೆದರೂ ಕೂಡ ಹಠದಿಂದ ಯಜ್ಞ ನಡೆಯುವಂತಹ ಜಾಗಕ್ಕೆ ಹೊರಟೋಗ್ತಾಳೆ. ಯಜ್ಞಶಾಲೆಯಲ್ಲಿ ದಕ್ಷನು ಶಿವನ ವಿರುದ್ಧ ಅವಮಾನಕರವಾದಂತಹ ವಾಕ್ಯಗಳನ್ನು, ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳಿದಾಗ ಇದನ್ನು ಕೇಳಿದಂತಹ ಸತಿ ಬಹಳ ಖಿನ್ನಳಾಗ್ತಾಳೆ. ಅವಳಿಗೆ ತಡೆಯಲಾರದಂತಹ ಒಂದು ಕೋಪ ಕೂಡ ಬರುತ್ತೆ. ಹಾಗೆ ಅಪ್ಪ ಅಮ್ಮನ ಮೇಲೆ ಬಹಳ ನೋವು ಕೂಡ ಆಗುತ್ತೆ. ಆಗ ಅವಳು ಹೇಳ್ತಾಳೆ, ಇಂತಹ ಪಿತೃಭವನದಲ್ಲಿ ಬದುಕೋದಕ್ಕಿಂತ ನಿಂದನೆಯನ್ನು ಗೆಲ್ಲುವುದಕ್ಕಿಂತ ನಾನು ಈ ದೇಹವನ್ನೇ ತ್ಯಜಿಸ್ತೇನೆ ಅಂತ ಹೇಳಿ ತನ್ನ ದೇಹವನ್ನು ಅಗ್ನಿಯಲ್ಲಿ ಅರ್ಪಿಸ್ಕೊಂಡ್ಬಿಡ್ತಾಳೆ. ಸತಿಯ ಮರಣವನ್ನು ತಿಳಿದಂತಹ ಮಹಾರುದ್ರ ಬಹಳ ಕೋಪಗೊಳ್ತಾನೆ, ಕ್ಷುದ್ರನಾಗ್ತಾನೆ. ಆ ಕ್ರೋಧಗೊಂಡಂತಹ ಮಹಾರುದ್ರ ತನ್ನ ಜಟೆಯಿಂದ ವೀರಭದ್ರನನ್ನ ಭದ್ರಕಾಳಿಯನ್ನ ಸೃಷ್ಟಿಸಿ ಯಜ್ಞಶಾಲೆಗೆ ಕಳಿಸ್ತಾನೆ. ವೀರಭದ್ರನು ಯಜ್ಞವನ್ನು ನಾಶ ಮಾಡಿ ದಕ್ಷನ ಶಿರಶ್ಛೇದನವನ್ನು ಮಾಡ್ತಾನೆ. ನಂತರ ಶಿವನ ಕೃಪೆಯಿಂದ ದಕ್ಷನಿಗೆ ಮೇಕೆಯ ತಲೆಯನ್ನು ಜೋಡಿಸಿ ಅವನಿಗೆ ಪುನಃ ಜೀವನವನ್ನು ಕೊಡ್ತಾನೆ. ಸತಿ ದೇಹವನ್ನು ತ್ಯಜಿಸಿದ ನಂತರ ಮುಂದಿನ ಜನ್ಮದಲ್ಲಿ ಅವಳು ಹಿಮವಂತನ ಮಗಳಾಗಿ ಜನಿಸಿದಳೆ. ಹಿಮವಂತನ ಪುತ್ರಿ ಅಂತಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಳೆ. ಹಿಮವಂತ ಪರ್ವತರಾಜನ ಮಗಳು ಆದ್ದರಿಂದ ಅವಳಿಗೆ ಶೈಲಪುತ್ರಿ ಅಂತ ಕರೆಯಲಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಶೈಲ ಅಂತಂದರೆ ಪರ್ವತ. ಈ ರೂಪದಲ್ಲಿ ಅವಳು ಪುನಃ ಶಿವನನ್ನು ವರಿಸ್ತಾಳೆ. ನವದುರ್ಗಿಯ ಮೊದಲ ರೂಪವಾಗಿ ಅವಳು ಪೂಜಿಸಲ್ಪಡ್ತಾಳೆ. ಈ ಕಥೆಯಿಂದ ಏನರ್ಥ ಆಗುತ್ತೆ ಅಂತಂದರೆ, ಸತಿ ತನ್ನ ಪತಿವ್ರತ ಧರ್ಮವನ್ನು ಕಾಪಾಡಲು ಪ್ರಾಣವನ್ನು ತ್ಯಜಿಸ್ತಾಳೆ. ಶೈಲಪುತ್ರಿಯಾಗಿ ಪುನರ್ಜನ್ಮವನ್ನು ಪಡೆದು ಧರ್ಮದ ದೃಢತೆ ಯಾವಾಗಲೂ ಶಕ್ತಿಯ ಮೂಲಕ ಪುನಃಸ್ಥಾಪನೆ ಆಗುತ್ತೆ ಅನ್ನುವಂತಹ ಮಹಾ ಸಂದೇಶವನ್ನು ಕೂಡ ಜಗತ್ತಿಗೆ ಕೊಡ್ತಾಳೆ. ಭಕ್ತನ ಜೀವನದಲ್ಲಿ ಶೈಲಪುತ್ರಿ ದೇವಿ ಆರಾಧನೆಯ ಒಂದು ಮಹತ್ವವನ್ನು ತಂದುಕೊಡ್ತಾಳೆ. ಅವಳನ್ನು ಆರಾಧಿಸುವಂತಹ ಎಂಥವರಿಗಾದರೂ ಕೂಡ ಆತ್ಮಸ್ಥೈರ್ಯ, ಭಕ್ತಿ, ಶ್ರದ್ಧೆ ಹಾಗೂ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನವರಾತ್ರಿಯ ಆರಾಧನೆ ಶೈಲಪುತ್ರಿಯಿಂದಲೇ ಪ್ರಾರಂಭವಾಗುತ್ತೆ. ಅವಳ ಪೂಜೆಯಿಂದ ಶಕ್ತಿಯ ಸಾಧನೆಯ ಒಂದು ಹಂತ ಆರಂಭವಾಗುತ್ತೆ ಅಂತ ಹೇಳುವಂತಹ ಒಂದು ಕಥೆಯನ್ನು ಶಿವಪುರಾಣ ಹೇಳ್ತಾ ಹೋಗುತ್ತೆ. ಹೀಗೆ ಇನ್ನೂ ಬರುವಂತಹ 8 ದುರ್ಗೆಯರನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ದುರ್ಗೆಯ ಒಂದು ರೂಪವನ್ನು ಹೊತ್ತು ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಆ ಶೈಲಪುತ್ರಿ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಬೇಡಿಕೊಂಡು ಈ ಒಂದು
ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಓಂ ಶೈಲಪುತ್ರೇ ನಮಃ.